ಇವತ್ತು ನಮ್ಮ ಮಕ್ಕಳು 3 ಮರಗಳ ಕಥೆಯನ್ನು ಆಧರಿಸಿ ಸ್ಕಿಟ್ ಮೂಲಕ ಈ ಸಂತೋಷವನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ಈ ಮಕ್ಕಳು ನಮಗೆ ಏನನ್ನು ಕಲಿಸಿಕೊಡುತ್ತಾರೆಂದು ನೋಡೋಣ. ಒಂದಾನೊಂದು ಕಾಲದಲ್ಲಿ ಪರ್ವತದ ತುದಿಯಲ್ಲಿ 3 ಚಿಕ್ಕ ಮರಗಳಿದ್ದವು. ಅವುಗಳು ಬೆಳೆದಾಗ ಅವು ಏನಾಗಬೇಕೆಂದು ಅವುಗಳಿಗೆ ತಿಳಿದಿತ್ತು. ಮೊದಲನೆಯ ಮರ, ನಾನು ಶ್ರೇಷ್ಠ ವಸ್ತುಗಳು ಮತ್ತು ನಿಧಿಯನ್ನು ಹಿಡಿದಿಡಲು ಬಯಸುತ್ತೇನೆ. ನಾನು ಚಿನ್ನದಿಂದ ಮುಚ್ಚಬೇಕೆಂದು ಮತ್ತು ಅಮೂಲ್ಯವಾದ ಕಲ್ಲುಗಳಿಂದ ತುಂಬಲು ಬಯಸುತ್ತೇನೆ. ನಾನು ವಿಶ್ವದ ಅತ್ಯಂತ ಸುಂದರವಾದ ನಿಧಿ ಪೆಟ್ಟಿಗೆಯಾಗಲು ಬಯಸುತ್ತೇನೆ. ಎರಡನೆಯ ಮರ, ನಾನು ಶಕ್ತಿಯುತ ರಾಜರುಗಳನ್ನು ನಾಯಕರುಗಳನ್ನು ಹೊತ್ತುಕೊಂಡು ಪ್ರಬಲವಾದ ನೀರಿನಲ್ಲಿ ಪ್ರಯಾಣಿಸಲು ಬಯಸುತ್ತೇನೆ. ನಾನು ವಿಶ್ವದ ಪ್ರಬಲವಾದ ಹಡಗು ಆಗಲು ಬಯಸುತ್ತೇನೆ. ಮೂರನೆಯ ಮರ, ನಾನಂತೂ ಪರ್ವತದ ತುದಿಯನ್ನು ಬಿಡಲು ಬಯಸುವುದೇ ಇಲ್ಲ. ನಾನು ತುಂಬಾ ಎತ್ತರಕ್ಕೆ ಬೆಳೆಯಲು ಬಯಸುತ್ತೇನೆ. ಜನರು ನನ್ನನ್ನು ನೋಡುವುದಕ್ಕೆ ನಿಂತಾಗ ಅವರು ಪರಲೋಕದ ಕಡೆ ತಮ್ಮ ಕಣ್ಣುಗಳನ್ನು ಎತ್ತುತ್ತಾ ಮತ್ತು ದೇವರ ಬಗ್ಗೆ ಯೋಚಿಸಬೇಕು. ನಾನು ಜಗತ್ತಿನ ಅತೀ ಎತ್ತರದ ಮರವಾಗಲು ಬಯಸುತ್ತೇನೆ. ವರ್ಷಗಳು ಕಳೆದವು, ಮಳೆ ಬಂದಿತ್ತು, ಸೂರ್ಯನು ಬೆಳಗಿದನು ಮತ್ತು ಚಿಕ್ಕ ಮರಗಳು ಎತ್ತರಕ್ಕೆ ಬೆಳೆದವು. ಒಂದು ದಿನ ಮರ ಕಡಿಯುವವನು ಪರ್ವತವನ್ನು ಏರಿದನು. ಅವನು ಏನು ಮಾಡುತ್ತಾನೆಂದು ನೋಡೋಣ. ಈ ಮರವು ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಕತ್ತರಿಸುತ್ತೇನೆ. ಓ, ಈ ಮರವು ತುಂಬಾ ಬಲವಾಗಿದೆ. ನಾನು ಇದನ್ನೂ ಸಹ ಕತ್ತರಿಸುತ್ತೇನೆ. ಅಬ್ಬಬ್ಬಾ, ಈ ಮರವು ತುಂಬಾ ಎತ್ತರವಾಗಿದೆ. ನಾನು ಇದನ್ನೂ ಸಹ ಕತ್ತರಿಸುತ್ತೇನೆ. ನಾನು ಈ ಮರಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾರಿ ದುಡ್ಡು ಮಾಡಿಕೊಳ್ಳುತ್ತೇನೆ. ಮರ ಕಡಿಯುವವನು ಮೊದಲನೆಯ ಮರವನ್ನು ಅವನ ಬಡಗಿಯ ಅಂಗಡಿಗೆ ತಂದಾಗ ಅದಕ್ಕೆ ತುಂಬಾ ಸಂತೋಷವಾಯಿತು. ಆದರೆ ಆ ಮನುಷ್ಯನು ಪ್ರಾಣಿಗಳಿಗೆ ಹುಲ್ಲು ತುಂಬಿಡಲು ಮತ್ತು ಅವುಗಳಿಗೆ ಆಹಾರ ಇಡುವ ಪೆಟ್ಟಿಗೆಯಾಗಿ ರೂಪಿಸಿದನು. ಮರ ಕಡಿಯುವವನು ಎರಡನೆಯ ಮರವನ್ನು ನೌಕಾನೆಲೆಗೆ ಕರೆದೊಯ್ದಾಗ ಮುಗುಳ್ನಗೆ ಬೀರಿತು. ಆದರೆ ಅದರಿಂದ ಯಾವುದೇ ಪ್ರಬಲವಾದ ಹಡಗು ಮಾಡಲಾಗಲಿಲ್ಲ. ಅದರ ಬದಲಿಗೆ ಬಲವಾಗಿದ್ದ ಮರದಿಂದ ಸರಳವಾದ ಮೀನುಗಾರಿಕೆ ದೋಣಿಯನ್ನಾಗಿ ಮಾಡಲ್ಪಟ್ಟಿತು. ಮರ ಕಡಿಯುವವನು ಮೂರನೆಯ ಮರದಿಂದ ಬಲವಾದ ಬೀಮ್ಗಳಾಗಿ ಕತ್ತರಿಸಿ ಅಂಗಳದಲ್ಲಿ ಹಾಗೇ ಬಿಟ್ಟು ಹೋದದ್ದನ್ನು ನೋಡಿ ಮರಕ್ಕೆ ಗೊಂದಲ ಶುರುವಾಯಿತು. ವರ್ಷಗಳು ಕಳೆದವು ಮತ್ತು ಮರಗಳು ತಮ್ಮ ಕನಸುಗಳನ್ನು ಮರೆತು ಬಿಟ್ಟಿತ್ತು. ನಂತರ ಒಂದು ದಿನ ಒಬ್ಬ ಪುರುಷ ಮತ್ತು ಮಹಿಳೆ ಕೊಟ್ಟಿಗೆಗೆ ಬಂದರು. ಆ ಹೆಂಗಸು ನವಜಾತ ಶಿಶುವಿಗೆ ಜನ್ಮ ನೀಡಿ ಆ ಶಿಶುವನ್ನು ಮೊದಲನೆಯ ಮರದಿಂದ ಮಾಡಿದ ಮೇವಿನ ಪೆಟ್ಟಿಗೆಯಲ್ಲಿ ಹಾಕಿದೆ. ಆ ಕ್ಷಣವೇ ಆ ಮರಕ್ಕೆ ಸರ್ವಕಾಲದ ಶ್ರೇಷ್ಠ ನಿಧಿಯನ್ನು ನಾನು ಹೊಂದಿದ್ದೇನೆ. ಈ ಮಗುವಿನ ಮಹಿಮೆಯನ್ನು ನಾನು ಅನುಭವಿಸುತ್ತಾ ಇದ್ದೇನೆ. ಈ ಮಗು ನಿರ್ಮಲವಾದ ನಿಧಿಯಾಗಿದೆ. ವಿವರಿಸಲಾಗದಷ್ಟು ಉತ್ತಮವಾದ ಉಡುಗೊರೆಯನ್ನು ಹೊತ್ತುಕೊಂಡ ನಾನು ಎಷ್ಟೋ ಧನ್ಯಳು. ಒಂದು ಸಂಜೆ ದಣಿದ ಪ್ರಯಾಣಿಕ ಮತ್ತು ಅವನ ಸ್ನೇಹಿತರು ಹಳೆಯ ಮೀನುಗಾರಿಕೆ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ಪ್ರಯಾಣಿಕನಿಗೆ ನಿದ್ರೆ ಹತ್ತಿತ್ತು. ಎರಡನೆಯ ಮರವು ಸದ್ದಿಲ್ಲದೆ ಸರೋವರದೊಳಕ್ಕೆ ಸಾಗಿತು. ಶೀಘ್ರದಲ್ಲೇ ಗುಡುಗು, ಮಿಂಚು ಮತ್ತು ಚಂಡಮಾರುತವು ಎದ್ದಿತು. ದೋಣಿಯಲ್ಲಿದ್ದ ಶಿಷ್ಯರು, ಯೇಸುವೇ ಯೇಸುವೇ ಎದ್ದೇಳು
ಅಲೆಗಳು ಜೋರಾಗಿ ಎದ್ದಿದೆ. ಯೇಸುವೆ, ಯೇಸುವೆ, ನಾವು ಮುಳುಗಿ ಹೋಗುತ್ತಿದ್ದೇವೆ ಎಂದು ಕೂಗಿಕೊಂಡರು. ಯೇಸು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಡುತ್ತಲೇ ಗಾಳಿ ಶಾಂತವಾಯಿತು. ತಕ್ಷಣವೇ ಎರಡನೆಯ ಮರವು, ನಾನು ಸೃಷ್ಟಿಯ ರಾಜನನ್ನು ಒಯ್ಯುತ್ತಿದ್ದೇನೆ. ಯೇಸುವೇ ಆ ಸೃಷ್ಟಿಯ ರಾಜನು, ಪ್ರಕೃತಿಯ ಮೇಲೆ ಅಧಿಕಾರವುಳ್ಳವನು. ಗಾಳಿಯನ್ನು ಸಮುದ್ರವನ್ನು ಗದರಿಸಲು ಅವು ಶಾಂತವಾದವು. ಇಂಥ ರಾಜನನ್ನು ಹೊತ್ತ ನಾನು ಎಷ್ಟೋ ಭಾಗ್ಯವಂತಳು. ಆ ಸಮಯದಲ್ಲಿ ಯೇಸು ತನ್ನ ಶಿಷ್ಯರನ್ನು, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಗದರಿಸಿದರು ಎಂದು ನಮಗೆ ಗೊತ್ತಿದೆ. ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಯೇಸುವಿನ ಮೇಲೆ ನಂಬಿಕೆಯಲ್ಲಿ ಬೆಳೆಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋಣ. ಒಂದು ಶುಕ್ರವಾರ ಬೆಳಗ್ಗೆ 3ನೇ ಮರದ ಬೀಮ್ಗಳು ಚದುರಿಸಲ್ಪಟ್ಟದ್ದಾಗಿ, ನಿರ್ಲಕ್ಷ್ಯಗೊಂಡದ್ದಾಗಿ ಮರದ ರಾಶಿಯಲ್ಲಿ ಅಡಗಿಸಲ್ಪಟ್ಟಿತ್ತು. ಆದರೆ ಆ ಬೆಳಗ್ಗೆ ಒಬ್ಬ ಸೈನಿಕನು ಆ ಬೀಮ್ಗಳಿಂದ ಶಿಲುಬೆಯನ್ನು ಮಾಡಿ ಆ ಶಿಲುಬೆಯ ಮೇಲೆ ಒಬ್ಬ ಮನುಷ್ಯನನ್ನು ಕೈಗಳನ್ನು ಮತ್ತು ಕಾಲುಗಳಿಗೆ ಆಣಿಗಳನ್ನು ಹೊಡೆದಾಗ 3ನೆಯ ಮರವು ನಡುಗಿತು. ಆ ಮರವು ಬಹಳ ಅಸಹ್ಯವಾಗಿ, ಕ್ರೂರವಾಗಿ ಮತ್ತು ಕಠಿಣವಾಗಿ ಭಾವಿಸಿತು. ಶಿಲುಬೆಯ ಮೇಲೆ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಕ್ರಿಸ್ಮಸ್ ಹಬ್ಬವು ಗೋದಲಿ ಅಥವಾ ಕುರುಬರು ಅಥವಾ ಜೋಯಿಸರ ಬಗ್ಗೆ ಅಲ್ಲ. ಕ್ರಿಸ್ಮಸ್ ಹಬ್ಬವು ಕ್ರಿಸ್ತನ ಕುರಿತಾಗಿದೆ, ಆತನ ಶಿಲುಬೆಯ ಕುರಿತಾಗಿದೆ. ಕ್ರಿಸ್ಮಸ್ ಎನ್ನುವುದು ಸಂಬಂಧಗಳ ಪುನಃಸ್ಥಾಪನೆ ಮತ್ತು ಕ್ಷಮಾಪಣೆ ಆಗಿದೆ. ಭಾನುವಾರದ ಬೆಳಗ್ಗೆ ಸೂರ್ಯ ಉದಯಿಸಿದಾಗ ಮತ್ತು ಭೂಮಿಯು ಕಂಪಿಸಿ ಸಂತೋಷಿಸಿದ್ದಾಗ 3ನೆಯ ಮರಕ್ಕೆ ದೇವರ ಪ್ರೀತಿಯ ಅರಿವಾಯಿತು. ಓ, ಆತನ ಕೈಗಳು ನನ್ನನ್ನು ಸ್ಪರ್ಶಿಸಿದಾಗ ಆತನ ಪ್ರೀತಿಯನ್ನು ನಾನು ಅನುಭವಿಸಿದೆನು. ಆತನ ಕೈಗಳಿಗೆ ಕಾಲುಗಳಿಗೆ ಆಣಿಗಳನ್ನು ಹೊಡೆದಾಗ ಲೋಕದ ಮೇಲೆ ಆತನಿಗಿದ್ದ ಪ್ರೀತಿಯು ನನಗೆ ತಿಳಿದು ಬಂತು. ಜನಗಳು ನನ್ನ ಶಿಲುಬೆಯನ್ನು ದೃಷ್ಟಿಸಿದಾಗ ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲು ಸಾಧ್ಯ. ಯೇಸು ಹೇಳಿದರು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಯೇಸುವಿನ 2ನೆಯ ಬರೋಣ 1ನೆಯ ಬರೋಣಕ್ಕಿಂತ ಪ್ರಾಮುಖ್ಯವಾಗಿದೆ. ಆತನು ಬೇಗನೆ ಬರುತ್ತಾನೆ. ಇದು ಕ್ರಿಸ್ಮಸ್ನ ನಿರೀಕ್ಷೆ. ಇದು ಶಾಶ್ವತ ಜೀವನದ ನಿರೀಕ್ಷೆ. ಕುಂಬಾರನಾದ ಯೇಸುವಿನ ಕೈಗಳಿಗೆ ಮತ್ತೊಮ್ಮೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪವಿತ್ರಾತ್ಮನ ಸಹಾಯ ನಮಗುಂಟಾಗಲಿ. ಕುಂಬಾರನ ಕೈಯಲ್ಲಿ ಯಾವ ರೀತಿ ಪಾತ್ರೆ ರೂಪುಗೊಳ್ಳುತ್ತೋ ಹಾಗೆಯೇ ಯೇಸು ನಮ್ಮ ಜೀವಿತವನ್ನು ಉತ್ತಮ ಯೋಜನೆ ಮತ್ತು ಉದ್ದೇಶದಿಂದ ರೂಪಿಸಿದ್ದಾನೆ. ಯೇಸುವಿನ ಮಾರ್ಗಗಳು ಇಕ್ಕಟ್ಟಾಗಿದ್ದರೂ ಯಾವಾಗಲೂ ಉತ್ತಮವಾಗಿರುತ್ತದೆ. ಯೆರೆಮೀಯನ ಬರೆದ
ಪುಸ್ತಕ 29ನೇ ಅಧ್ಯಾಯ 11ರಿಂದ 13ನೇ ವಾಕ್ಯ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ.